ವಿಶ್ವವಿಖ್ಯಾತ ನಾಡಹಬ್ಬ ದಸರಾ 2024ರ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಸಚಿವರು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಬಾರಿಯ ದಸರಾ ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ರೀತಿಯಾದಂತಹ ವಿಶೇಷ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಮೊದಲಿಗೆ ಶುದ್ಧೀಕರಣಗೊಳಿಸಿ ಅದಾದ ನಂತರ ವಿಶೇಷ ಅಭಿಷೇಕ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಿ ಅಲಂಕೃತಗೊಳಿಸಲಾಗಿದೆ. ನಂತರ ನಾಡದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಬೆಳ್ಳಿ ರಥದಲ್ಲಿ ಇರಿಸಿ ಪುಷ್ಪಾರ್ಚನೆ ನೆರವೇರಿಸಲಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ಚಾಮುಂಡಿ ಬೆಟ್ಟದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಚಾಲನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಬೆಟ್ಟದಿಂದ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಯಾವ ರೀತಿ ಮನೆ ಮಾಡಿದೆ ಈ ಬಾರಿಯ ದಸರಾ ಸಂಭ್ರಮ? ವಿಜಯ್, ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 9:15 ನಾಡ ಅಧಿದೇವತೆ ಉತ್ಸವ ಮೂರ್ತಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಉದ್ಘಾಟಕರು ಆಗಿರುವಂತಹ ಹಂಪನಾಗರಾಜಿಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾದಿಯಾಗಿ ಹಲವು ಗಣ್ಯರು ವಿಶೇಷ ಪೂಜೆಯನ್ನ ಹಾಗೂ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಿದ್ದಾರೆ. ಈಗಾಗಲೇ ಸರ್ಕಾರಿ ಅತಿಥಿ ಗೃಹದಿಂದ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಚಿವರು ಹಾಗೂ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಚಾಮುಂಡಿ ಬೆಟ್ಟದ ಒಳಗೆ ಈಗಷ್ಟೇ ಹೋಗಿದ್ದಾರೆ. ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅಂದ್ರೆ ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥನ್ನ ನೀಡಲಿದ್ದಾರೆ. ಈಗಾಗಲೇ ಜಾನಪದ ಕಲಾ ತಂಡಗಳು ಹಾಗೂ ವಿವಿಧ ಪ್ರಾಕಾರಗಳು ಮಹಿಷಾಸುರ ಪ್ರತಿಮೆ ಬಳಿ ನಿಂತಿದ್ವು. ಆ ಸಂದರ್ಭಕ್ಕೆ ಎಲ್ಲರೂ ಕೂಡ ಅಂದ್ರೆ ಗಣ್ಯಾತಿ ಗಣ್ಯರು ಬಸ್ಸಿನಿಂದ ಇಳಿದಾಗ ಅವರನ್ನ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಾಯಿತು. ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಯ ವತಿಯಿಂದ ವಿಶೇಷವಾಗಿ ಅವರನ್ನ ಬರಮಾಡಿಕೊಳ್ಳಲಾಗಿತ್ತು. ಈ ನಡುವೆ ಜಾನಪದ ಕಲಾ ತಂಡಗಳು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ವು. ಈಗ ವಿಶೇಷ ಪೂಜೆಯನ್ನ ಒಳಗಡೆ ಸಲ್ಲಿಸಲಾಗ್ತದೆ. ಸಿಎಂ ಸಿದ್ದರಾಮಯ್ಯನವರು ಪೂಜೆಯನ್ನ ಸಲ್ಲಿಸಿ ಹೊರ ಬಂದ ಬಳಿಕ ನೇರವಾಗಿ ವೇದಿಕೆಗೆ ಬರ್ತಾರೆ. ವೇದಿಕೆಯಲ್ಲಿ ಪ್ರಮುಖವಾಗಿ ನಾಡ ಅಧಿದೇವತೆಗೆ ವಿಶೇಷವಾಗಿ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಇರುವುದರ ಕಾರಣಕ್ಕಾಗಿ ಹಂಪನಾಗರಾಜೆ ಅವರು ಕೂಡ ಕೈ ಜೋಡಿಸ್ತಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಜಿಟಿ ದೇವೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ. 9:15 9:45 ಸಲ್ಲುವಂತಹ ವೃಶ್ಚಿಕ ಲಗ್ನದಲ್ಲಿ ಈ ಪೂಜಾ ಕೈಂಕರ್ಯಗಳು ಜರುಗುತ್ತೆ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಬೆಳಿಗ್ಗೆ
5 ಗಂಟೆಯಿಂದಲೇ ಬ್ರಾಹ್ಮಿ ಮುಹೂರ್ತದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಈಗಾಗಲೇ ನೆರವೇರಿಸಲಾಗಿದೆ. ನಾಡ ಅಧಿದೇವತೆಯನ್ನು ಕೂಡ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಗಿತ್ತು. ನಾಡ ಅಧಿದೇವತೆಯ ಉತ್ಸವ ಮೂರ್ತಿಯನ್ನು ಕೂಡ ಅಲಂಕರಿಸಲಾಗಿದೆ. ಬಗೆ ಬಗೆಯ ಹೂವುಗಳಿಂದ ನಾಡ ಅಧಿದೇವತೆಯ ಉತ್ಸವ ಮೂರ್ತಿಯನ್ನ ಅಲಂಕರಿಸಿ ಬೆಳ್ಳಿ ಮಂಟಪದಲ್ಲಿ ಇರಿಸಲಾಗಿದೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ರೀತಿಯಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಇನ್ನು 500 ಮಂದಿ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಇರುವಂತಹ ಗಣ್ಯಾತಿ ಗಣ್ಯರ ಜೊತೆಗೆ ಇಲ್ಲಿನ ನಿವಾಸಿಗಳಿಗೆ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಕೆಲವೇ ಕ್ಷಣಗಳಲ್ಲಿ ನಾಡ ಅಧಿದೇವತೆಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಈ ಬಾರಿಯ ನಾಡ ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದೆ. ವಿಜಯ್, ಥ್ಯಾಂಕ್ ಯು ರವಿ. ನಾಡಿನ ಅಧಿದೇವತೆಗೆ ವಿಶೇಷ ಪೂಜಾ ಕೈಂಕರ್ಯವನ್ನ ಇವತ್ತು ಬೆಳಗ್ಗಿನಿಂದಲೂ ನೆರವೇರಿಸಲಾಗ್ತಾ ಇದೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ತಾಯಿ ಹಂಸವಾಹಿನಿಯ ಅಲಂಕಾರದಲ್ಲಿ ಇವತ್ತು ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರೋದು. ಮೊದಲ ದಿನವಾದ ಇಂದು ತಾಯಿಗೆ ವಿಶೇಷ ಪೂಜೆಯನ್ನ ಬೆಳಗ್ಗೆಯಿಂದಲೇ ನೆರವೇರಿಸಲಾಗ್ತಾ ಇದೆ. ದೇವಸ್ಥಾನದ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಈ ಕುರಿತು ಚಾಮುಂಡಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ್ ದೀಕ್ಷಿತ್ ಅವರನ್ನು ಮಾತಾಡ್ತೀನಿ. ಗುರುಗಳೇ, ಪೂಜಾ ವಿಧಿವಿಧಾನಗಳು ಆರಂಭ ಆಯ್ತಾ? ಆಗೋಯ್ತು. ನಾಡಹಬ್ಬ ನವರಾತ್ರಿ ಹಬ್ಬದ ಸಮಸ್ತ ವೀಕ್ಷಕರಿಗೆ ನಾಡಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ಪರಿಪೂರ್ಣ ಅನುಗ್ರಹ ಎಲ್ರಿಗೂ ಇರಲಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸತೆ. ನವರಾತ್ರಿ ಅಂತಕ್ಕಂಥ ಬಹಳ ವಿಶೇಷವಾದ ಒಂದು ಸಂಗತಿ. ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನವರಾತ್ರಿನಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ. ಅದೇ ರೀತಿಯಾಗಿ ಎಂದಿನಂತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 ಮಹಾನರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರ್ತಕ್ಕಂಥ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೇನು ಈಗ ಕೆಲವೇ ಗಂಟೆಗಳಲ್ಲಿ ದಸರಾಗೆ ಆರಂಭ ಆಗ್ತದೆ. ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ದರ್ಶನಕ್ಕೆ ಆರಂಭ ಆಗ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ದಿನದ ವಿಶೇಷ ಏನು? ಮೊದಲನೇ ವಿಶೇಷ ಅಂದ್ರೆ ನವರಾತ್ರಿನಲ್ಲಿ ಸಾಮಾನ್ಯವಾಗಿ ನವದುರ್ಗಿಯರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. 9 ದುರ್ಗಿಯರನ್ನ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂಥ ಪ್ರತೀತಿ ಇರ್ತಕ್ಕಂಥದ್ದು. ಅವ್ರು ಯಾರು ಅಂದ್ರೆ ಪ್ರಥಮಂ ಶೈಲಪುತ್ರೇಚಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಕಂಠೇತಿ, ಕೂಷ್ಪಾಂಡ್ಯ ಜತಕಂ, ಪಂಚಮಂ ಸ್ಕಂದಮಾತೆ, ಷಷ್ಠ್ಯಂ ಕಾತ್ಯಾಯನಿದ, ಸಪ್ತಮಂ ಕಾಳರಾತ್ರಿ ಚ ಮಹಾಗೌರ್ತಿ, ಅಷ್ಟಮಂ ನವಂ ಸಿದ್ಧದಾತೆ ನವದುರ್ಗಾ ಪ್ರಕೃತಿ ಅಂತೇಳಿ 9 ದುರ್ಗಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂಥದ್ದು ಒಂದು ಪ್ರತೀತಿಯಾಗಿ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಅಲಂಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಕ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು ಇಂದಿನ ಪ್ರತೀತಿಯಾಗಿ ಇವತ್ತು ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥ ವಿಶೇಷ ಅಂತ ಹೇಳಕ್ ಇಷ್ಟ. ಬ್ರಾಹ್ಮಿ ಅಲಂಕಾರ ಅಂದ್ರೆ ಏನೆಲ್ಲ ಉಡುಗೆಗಳು ತೊಡುಗೆಗಳಾಗ್ತದೆ ಅಂದ್ರೆ ಉಡುಗೆಗಳು ಅಂತಂದ್ರೆ ಹಂಸದ ಮೇಲೆ ಕೂರ್ತಿರ್ತಕ್ಕಂಥದ್ದು ಬ್ರಾಹ್ಮಿ ಆಗಿರ್ತಕ್ಕಂಥದ್ದು. ನಾಳೆ ಮಾಹೇಶ್ವರಿಂದ ಋಷಭ ಮೇಲೆ ಇರುತ್ತೆ, ಕೌಮಾರಿ ಅಂದ್ರೆ ನವಿ ಮೇಲೆ ಇರುತ್ತೆ, ವೈಷ್ಣವಿ ಅಂದ್ರೆ ಗರುಡ ವಾಹನದಲ್ಲಿ ಇರುತ್ತೆ, ವಾರಾಹಿ ಅಂದ್ರೆ ಕೋಣ ವಾಹನದಲ್ಲಿ ಇರುತ್ತೆ, ಇಂದ್ರಾಣಿ ಅಂದ್ರೆ ಆನೆ ವಾಹನದಲ್ಲಿ ಇರುತ್ತೆ, ಚಾಮುಂಡ ಅಂದ್ರೆ ಸಿಂಹ ವಾಹನದಲ್ಲಿ ಇರುತ್ತೆ, ಚಾಮುಂಡ ಶಬವಾಹನ ಅಂತ ಹೇಳ್ತಾರೆ, ಭೂತ ಅಥವಾ ಸಿಂಹ ವಾಹನದಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ಅಷ್ಟಮಿ ಎಂದು ದುರ್ಗಾಷ್ಟಮಿ ಇರ್ತಕ್ಕಂಥದ್ದು, ಮಹಾಲಕ್ಷ್ಮಿ ಅಲಂಕಾರ ಮಾಡ್ತಕ್ಕಂಥದ್ದು, ಹಾಗೂ ಸಿಂಹವಾಹಿನಿ ದುರ್ಗಾ ಅಲಂಕಾರ ಮಾಡ್ತಕ್ಕಂಥ ವಿಶೇಷ ಆಗಿರ್ತಕ್ಕಂಥ. ಮೂರ್ತಿ ಬಗ್ಗೆ ಹೇಳೋದಾದ್ರೆ ವಿಷ್ಣುಮೂರ್ತಿ ಬಗ್ಗೆ ಹೇಳಬೇಕಾದ್ರೆ ಹಿಂದೆ ನಾವು ಮಹಾರಾಜರು ಅಂಬಾರಿ ಮೇಲೆ ಹೋಗ್ತಿದ್ವಿ, ನಾವೆಲ್ಲ ನೋಡಿದ್ವಿ. ನಾನು ಕೂಡ ನೋಡಿದ್ದೀನಿ ಕಣ್ಣಾರೆ. ಅದಾದ್ಮೇಲೆ ಭುವನೇಶ್ವರಿ ವಿಗ್ರಹ ಹೋಗ್ತಿತ್ತು. ಅದಾದ್ಮೇಲೆ ಭಾರತ ಮಾತೆ ವಿಗ್ರಹ ತಗೊಂಡು ಹೋಗ್ತಿದ್ರು. ದೇವಸ್ಥಾನದ ಕಮಿಟಿಯವರು ಚಾಮುಂಡೇಶ್ವರಿ ವಿಗ್ರಹನೇ ಮಾಡಿಸಿ ಮೆರವಣಿಗೆ ಮಾಡ್ತಾ ಇರೋದು ಬಹಳ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್.
ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರೋದ್ರಿಂದ ಯಾವ ರೀತಿ ಸಂಭ್ರಮ ಸಡಗರ ಮನೆ ಮಾಡಿದೆ ಅನ್ನೋದನ್ನ ಇವತ್ತು ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ 2024ರ ದಸರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ದೊರಕ್ತಾ ಇದೆ. ಈ ಸಂಬಂಧ ಸಾಂಸ್ಕೃತಿಕ ನಗರಿಯಲ್ಲಿ ಈ ರೀತಿ ಸಡಗರ ಸಂಭ್ರಮ ಏರ್ಪಟ್ಟಿದೆ. ಈಗಾಗಲೇ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 9:15ರಿಂದ 9:45ರ ವೃಶ್ಚಿಕ ಲಗ್ನವನ್ನ ನಿಗದಿಪಡಿಸಲಾಗಿದೆ. ಈ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಬಾರಿಯ ದಸರಾಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತೆ. ಸಾಹಿತಿಯಾಗಿರುವಂತಹ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಈ ಬಾರಿಯ ದಸರಾ ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರ ಬಳಗ ಕೂಡ ಸದ್ಯ ಇರೋದನ್ನು ಕಾಣಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.